ಶ್ರೀಮುರಳಿ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮನ್ನು ಈ ಥರ ನೋಡೋದು ನಮಗೆಲ್ಲ ಒಂದು ಹಬ್ಬ. ಸೀರಿಯಸ್ ಆಗಿ ಥ್ಯಾಂಕ್ ಯು ಸೋ ಮಚ್ ಪರಾಗ್ ಜೊತೆಯಾಗಿದ್ದಕ್ಕಾಗಿ. ಇದೀಗ ನಮ್ಮ ಟೀಮ್ ಅಫ್ಕೋರ್ಸ್ ಮಾತು ಕಡಿಮೆ ಆದರೆ ಕೆಲಸ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅನ್ನೋದು ಸ್ಕ್ರೀನ್ ಮೇಲೆ ಟೀಸರ್ ನೋಡಿದಾಗಲೇ ನಮಗೆ ಗೊತ್ತಾಗ್ತಾ ಇದೆ. ಓವರ್ ಟು ಯು ಸರ್. ನಿಂತ್ಕೋಬೋದಾ? ಕೂತ್ಕೊಳ್ಳಿ ಸರ್. ಕೂತ್ಕೊಂಡು ಮಾತಾಡಲ್ಲ. ಬಟ್ ನಿಂತ್ಕೊಂಡು ಥ್ಯಾಂಕ್ಸ್ ಹೇಳ್ತೀನಿ ನೀವೆಲ್ಲ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ನಾನು ಯಾವಾಗಲೂ ಹೇಳ್ತೀನಿ, ನಾವೆಲ್ಲ ತಪ್ಪು ಮಾಡಿದಾಗ ತಿದ್ದಿದ್ದೀರಾ, ಒಳ್ಳೆ ದಾರಿ ಕರ್ಕೊಂಡು ಹೋಗಿದ್ದೀರಾ, ಒಳ್ಳೆ ಕೆಲಸ ಮಾಡಿದಾಗ ಹೆಗಲು ತಟ್ಟಿದ್ದೀರಾ, ಭೇಷ್ ಅಂದಿದ್ದೀರಾ. ಹಾಗೆ ಅಷ್ಟೇ ಕರ್ತವ್ಯದಿಂದ, ಅಷ್ಟೇ ಒಂದು ಜವಾಬ್ದಾರಿಯಿಂದ ಈ ಸಿನಿಮಾನೂ ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ. ಇವಾಗ ನೀವು ಟೀಸರ್ನ ನೋಡಿದ್ರಿ, ಪರಾಗ್ ಟೀಸರ್ನ ನೋಡಿದ್ರಿ. ಇದು ಬಹಳ ಅಷ್ಟು ಸುಲಭವಾಗಿ ನಡೆದಂಥ ಟೀಸರ್ ಅಲ್ಲ. ಇದಕ್ಕೆ ಆದಂಥ ಶ್ರಮ ಇತ್ತು, ಇದಕ್ಕೆ ಆದಂಥ ಮೀಟಿಂಗ್ಗಳು, ಹಲವಾರು ಮೀಟಿಂಗ್ ಮಾಡಿದ್ವಿ. ಬಹುಶಃ ಒಂದು 2.5 ವರ್ಷ ಡಿಸ್ಕಸ್ ಮಾಡಿದ್ವಾ, 2.5 years ಬರೀ ಇದನ್ನ ತೆಗಿಬೇಕು ಅಂತಾನೆ ಸ್ವಲ್ಪ ಡಿಸ್ಕಷನ್ ಕೂತಿದ್ವಿ. ಆಮೇಲೆ ಪರಾಗ್ ಅಷ್ಟು ಸುಲಭವಾಗಿ ಶುರು ಆಗಲಿಲ್ಲ ಪಿಕ್ಚರು. ಕತೆಗೆ ಒಂದು 3.5 ವರ್ಷ ಟೈಮ್ ಕೊಟ್ಟಿದ್ವಿ ಕತೆಗೆ. ಆ್ಯಂಡ್ ಯಾಕೆ ಈ ಸಿನಿಮಾ ಮಾಡ್ತಾ ಇದ್ದೀನಿ ಅನ್ನೋ ಪ್ರಶ್ನೆ ಬರುತ್ತೆ ಎಲ್ರಿಗೂ. ಈಗ ಹೊಸಬ್ರು, ಹೊಸ ಚಿತ್ರತಂಡ, ಲೈಕ್ ಹೊಸ ಪ್ರೊಡಕ್ಷನ್ ಆಗಿರ್ಬೋದು, ಟೆಕ್ನಿಷಿಯನ್ಸ್ ಆಗಿರ್ಬೋದು, ನನಗೇನೋ ಒಂದು ಕಿಕ್ಕು ಹೊಸಬ್ರ ಜೊತೆ ಕೆಲಸ ಮಾಡೋಕ್ಕೆ. ನಾನು ನಂಬ್ತೀನಿ ಹೊಸ ಬ್ರೈನ್ಸ್, ಹೊಸ ತಲೆಗಳನ್ನ, ಹೊಸ ಆಲೋಚನೆಗಳನ್ನ ನಾನು ನಂಬ್ತೀನಿ, ಇಷ್ಟಪಡ್ತೀನಿ. ಎಸ್ಪೆಷಲಿ ಒಬ್ರಿಗೊಬ್ರಿಗೆ ಅರ್ಥ ಮಾಡ್ಕೊಂಬಿಟ್ರೆ ಒಳ್ಳೆ ಪ್ರಾಜೆಕ್ಟ್ ಮಾಡಬಹುದು. ಬೇಸಿಕಲಿ ನನಗೆ ಬಹಳ ಇಷ್ಟವಾಗಿತ್ತು ಈ ಟೀಮಲ್ಲಿ. ಎಸ್ಪೆಷಲಿ ನಮ್ಮ ಡೈರೆಕ್ಟರ್ ಹಾಲೇಶ್ ಅವರು. ನಾನು ಈ ಥರ ಟೀಸರ್ನ ಮುಂಚೆ ಅಷ್ಟರ ಮಟ್ಟಿಗೆ ಇಂಡಿಯನ್ ಸಿನಿಮಾಲಂತೂ ನಾನು ನೋಡಿರಲಿಲ್ಲ, ನನಗಂತೂ ಕಾಣಿಸಿಲ್ಲ. ನಮ್ಮ ಟೀಮು, ನಮ್ಮ ತಂಡದಿಂದ ಈ ಒಂದು ಚಿತ್ರನ, ಈ ಒಂದು ನಮ್ಮ ಪರಾಕ್ ಅನ್ನೋ ಒಂದು ಅದ್ಭುತವಾದ ಒಂದು ಪ್ರಯತ್ನನ ಎಲ್ರಿಗೂ ಇದನ್ನ ಪ್ರೆಸೆಂಟ್ ಮಾಡಬೇಕು ಅನ್ನೋ ಒಂದು ಆಸೆಯಿಂದ, ಒಂದು ಕಾಳಜಿಯಿಂದ, ಒಂದು ಹಠದಿಂದ ಈ ಸಿನಿಮಾನ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಕೇವಲ ಟೆಕ್ನಿಷಿಯನ್ಸ್ ಮಾತ್ರ ಅಲ್ಲ, ಇವರೆಲ್ಲ ಹೊಸದಾಗಿ ಇಂಡಸ್ಟ್ರಿಲಿ ಉದ್ಭವ ಆಗುವಂತ ಒಂದು ಅಸೆಟ್ಗಳು, ಒಂದು ಆಸ್ತಿ ನಮ್ಮ ಇಂಡಸ್ಟ್ರಿಗೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿರ್ಮಾಪಕರಾಗಿರ್ಬಹುದು, ನಿರ್ದೇಶಕರಾಗಿರ್ಬೋದು. ಹಾಲೇಶ್ ಬಗ್ಗೆ ಬರ್ತೀನಿ ಲಾಸ್ಟಲ್ಲಿ, ಅದು ತುಂಬಾ ಇದೆ, ಯಾಕಂದ್ರೆ ಅವ್ರ ಬಗ್ಗೆ ತುಂಬಾ ಮಾತಾಡಬೇಕು. ನಮ್ಮ ಸ್ಯಾಂಡಿ ಅವ್ರ ಬಗ್ಗೆ ಮಾತಾಡಬೇಕು. ಸ್ಯಾಂಡಿ ಆಸ್ ಅ ಕ್ಯಾಮ್ರಾಮ್ಯಾನ್ ಸೂಪರ್ಬ್ ಆಗಿ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಉಲ್ಲಾಸು ಅಷ್ಟೇ ಆಸ್ ಅನ್ ಆರ್ಟ್ ಡೈರೆಕ್ಟರ್ ತುಂಬ ಡೀಟೇಲಿಂಗ್ ಯೋಚನೆ ಮಾಡ್ತಾರೆ, ತುಂಬ ಪರ್ಫೆಕ್ಷನಿಸ್ಟ್. ಈಗ ನಾನು ಕೆಲವು ವಿಚಾರಗಳಲ್ಲಿ ಡೌಟ್ ಇದ್ರೆ ಕೆಲಸ ಮಾಡ್ಬೇಕಂತ ಅನ್ಸಲ್ಲ. ಸೊ ದಟ್ ಇಸ್ ಹೌ ಪರ್ಫೆಕ್ಷನಿಸ್ಟ್ ಆಗಿ ಕೆಲಸ ಮಾಡ್ತೀವಿ ಎಲ್ರು. ಬಟ್ ಮೀನ್ ಒಂದು ಪರ್ಫೆಕ್ಷನ್ ಕೆಲಸ ಮಾಡ್ತೀವಿ. ಸೊ ಹಾಗಾಗಿ ಟೀಮ್ ಚೆನ್ನಾಗಿದೆ. ಈ ಸ್ಟೇಜಲ್ಲಿ ಈ ಸಿನಿಮಾ ಬಗ್ಗೆ ಇದಕ್ಕಿಂತ ಜಾಸ್ತಿ ನಾನು ಏನು ಹೇಳಲೂಬಾರ್ದು, ನಾನು ಹೇಳ್ಕೊಳ್ಳೂಬಾರ್ದು. ಟೀಸರ್ನ ನೀವು ನೋಡಿದ್ದೀರಾ. ಇವಾಗ ನೆಕ್ಸ್ಟ್ ನಿಮ್ಮ ಒಪಿನಿಯನ್ ತುಂಬ ಕೌಂಟ್ ಆಗುತ್ತೆ. ಯಾಕಂದ್ರೆ ಹಲವಾರು ಕೆಲಸ ಇನ್ನು ನಮಗೆ ಬಾಕಿ ಇದೆ ಪಿಕ್ಚರಲ್ಲಿ. ಬೇಗ ಶೂಟಿಂಗ್ ಮಾಡ್ಕೋಬೇಕು, ನಾನು ಬೇಗ ರಿಲೀಸ್ ಮಾಡಬೇಕು. ಆಲ್ರೆಡಿ ಸ್ವಲ್ಪ ತಡವಾಗಿದೆ ಡ್ಯೂ ಟು ದ ರೀಸನ್ಸ್. ಆಮೇಲೆ ಎಲ್ರಿಗೂ ಇರುತ್ತಲ್ಲಮ್ಮ, ಇರುತ್ತೆ ತಾನೆ ಎಲ್ರಿಗೂ. ಸೊ ಯಾರು ನನ್ನ ಬೇರೆ ಏನು ಕೇಳಲ್ಲ, ಬೈಯಲ್ಲ ಅಂತ ಅಂದ್ಕೊಂಡು ನಿಮ್ನೆಲ್ಲ ವೆಲ್ಕಮ್ ಮಾಡ್ತಾ, ಹಾಲೇಶ್ ಇಸ್ ಹಿಯರ್ ಫಾರ್ ಅ ರೀಸನ್. ಅವ್ರ ಮನಸ್ಸಲ್ಲಿ, ಅವ್ರ ಮೈಂಡಲ್ಲಿ ಒಂದು ಒಳ್ಳೆ ಸಿನಿಮಾ ಕೊಡಬೇಕು, ಅದ್ಭುತವಾದ ಸಿನಿಮಾ ಕೊಡಬೇಕು ಅನ್ನೋ ಪ್ರಯತ್ನದಲ್ಲಿ ನನ್ನನ್ನ ಹೀರೋ ಆಗಿ ತಗೊಂಡು, ಜೊತೆಗೆ ಈ ಟೀಮಲ್ಲಿ ಎಲ್ಲರೂ ಚೆನ್ನಾಗಿ ಕೆಲಸ ಮಾಡ್ಬೇಕು ಅಂತ ಕೆಲಸ ಮಾಡ್ತಾ ಇದೀವಿ. ಈ ಸಪೋರ್ಟು ಯಾವಾಗಲೂ ನಾನು ಹೀಗೆ ಬಯಸ್ತೀನಿ. ಇನ್ನು ತುಂಬಾ ಕೆಲಸ ಇದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಮಸ್ಕಾರ ಮೇಡಮ್. ಹೇಳಿ ಮೇಡಮ್. ಮುರಳಿ, ಒಳ್ಳೇದು ಹೊಸಬ್ರಿಗೆ ನೀವು ಅವಕಾಶ ಕೊಡ್ತಾ ಇರೋದು. ಬಟ್ ಸಿನ್ಸ್ ನೀವು ಹೊಸಬ್ರು ಅಂತ ನೀವೇ ಹೇಳ್ಬಿಟ್ಟು ಯು ಆರ್ ಲೀಡಿಂಗ್ ದ ಟೀಮ್. ಇವಾಗ ಏನಂದ್ರೆ ಆ ಟೇಪ್ ರೆಕಾರ್ಡ್ ಇತ್ತಲ್ಲ, ನಿಮ್ಮ ಇದು ಟೀಸರ್ ನೋಡಿದಾಗ ಆ ಟೇಪ್ ರೆಕಾರ್ಡರು ನಿಮ್ಮ ಪಕ್ಕದಲ್ಲಿ ಇರಬೇಕು ದಿನ.
you have to record something like, I have to finish this movie in certain time anta. Probably don't go back to what is done. Like, you know, Andre, sorry about what happened in the family. Let the family, you know, God give you the strength. Don't worry. ನಿಮ್ಮ mother passing away. That is, ಅಂದರೆ ಪ್ರೊಫೆಷನಲಿ ನಾ ಕೇಳ್ತಾ ಇರೋದು, ನೀವು ಕ್ರಿಯೇಟಿವ್ಗೆ ಸ್ಪೇಸ್ ಕೊಡ್ತೀರ. ನೀವು ಹೇಳಿದಾಗ 3 ವರ್ಷ ತಗೊಂಡ್ರಿ ಒಂದು ಟೀಸರ್ಗೆ ತೆಗಿಯೋಕ್ಕೆ ಅಂತ ಅಂದರೆ ಟೈಮ್ಗೆ ವ್ಯಾಲ್ಯೂ ಇಲ್ವಾ ಇವತ್ತು? ಅರ್ಥ ಆಗಲ್ಲ ನಿಮ್ಗೆಲ್ಲ. No, we are just asking from, you know, you are saying also in India, ಕರ್ನಾಟಕಕ್ಕೆ ಮೆಚ್ಚಿಸ್ಬೇಕು, ಕನ್ನಡ ಜನಕ್ಕೆ ಮೆಚ್ಚಿಸ್ಬೇಕು, ಇದು ಇಂಡಿಯಾಗೆ ಮೆಚ್ಚಿಸ್ಬೇಕು ಅಂತ ನಿಮ್ಗೆ ವಾಟ್ ಇಸ್ ಯುವರ್ ಐಡಿಯಾ ಬಿಹೈಂಡ್ ದಿಸ್? ಇಲ್ಲ, ನಾನು ಸಿನಿಮಾನ ಇಷ್ಟಪಡೋ ಆ ಪ್ರೇಕ್ಷಕರಿಗೆ ಮೆಚ್ಚಿಸ್ಬೇಕು. ಆ ಬಹುಶಃ ಅವ್ರು ಎಲ್ಲರೂ ಇರ್ಬೋದು. ನಮ್ಮ ಕನ್ನಡಿಗರೇ ಮುಂಬೈಲಿ ಇರ್ಬೋದು, ನಮ್ಮ ಕನ್ನಡಿಗರೇ ಡೆಲ್ಲಿಲಿ ಇರ್ಬೋದು, ನಮ್ಮ ಕನ್ನಡಿಗರೇ ಅಬ್ರಾಡಲ್ಲಿ ಇರ್ಬೋದು, ಎಲ್ಲರೂ ಇರ್ಬೋದು. ಎಸ್ಪೆಷಲಿ ಸಿನಿಮಾ ಯಾರು ಬಹಳ ಇಷ್ಟಪಟ್ಟು ಗೌರವಿಸಿ ಪ್ರೀತಿಸ್ತಾರೋ ಅಂಥವ್ರಿಗೆ ಈ ಸಿನಿಮಾನ ತೋರಿಸ್ಲೇಬೇಕು, ನಾವು ಅದನ್ನ ಕೊಡುಗೆ ಕೊಡ್ಲೇಬೇಕು ಅನ್ನೋ ಪ್ರಯತ್ನದಲ್ಲಿ ಮಾಡ್ತಾ ಇದೀವಮ್ಮ. ಆಮೇಲೆ ನಿಮ್ಮ ಪ್ರಶ್ನೆ, ದಿನ ಟೇಪ್ ರೆಕಾರ್ಡರ್ ಹಾಕೊಂಡು ನಾನು ದಿನ ಸಿನಿಮಾ ಬೇಗ ಮುಗಿಸ್ತೀನಿ ಅನ್ನೋ ಪ್ರಶ್ನೆಗೆ ಅದ್ಭುತವಾದ ಉತ್ತರ. ನಾನು ಆಲ್ರೆಡಿ ಅದನ್ನ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಬೇಗ ಸಿನಿಮಾ ಮಾಡ್ಬೇಕು, ನಾನು ಬೇಗ ಶೂಟಿಂಗ್ ಹೋಗ್ಬೇಕು. ಶಾರದಾ ಅವರೇ, ಐ ಲವ್ ರೀಸನ್, ತುಂಬಾ ಒಳ್ಳೆಯವರು ನೀವು. ಸ್ವಲ್ಪ ಮೈಕ್ ಎದುರ್ಕೊಂಡು ಏನಾಗಿದೆ ಗೊತ್ತಾಗ್ತದೆ, ಕೇಳಿಸ್ತಾ ಇದೆಯಾ? ಹಿಂಗೆ ಮಾತಾಡ್ಬಿಡ್ಲಾ? ಮೈಕ್ 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 ಹಲೋ 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 ಹಾ ತಗೋಜನ ಇದನ್ನ ರೆಡಿ ಮಾಡ್ಕೊಂಬ. ಅಲ್ಲ, ನಿದ್ದೆಯಿಂದ ಎಬ್ಬಿಸ್ತಾರಲ್ಲ ನಿಮ್ನ, ಎಲ್ಲ ಒಡಿ ಬಡಿ ಎಲ್ಲ ಆಗುತ್ತಲ್ಲ, ಅದೇ ತರ ನಾವು ನಿಮ್ಮನ್ನ ಆ ಟೇಪ್ ರೆಕಾರ್ಡ್ ಇಟ್ಕೊಂಡ್ರೆ ಮೋಸ್ಟ್ಲಿ ಎದ್ದೇಳ್ಬೋದು ನೀವು ಅಂತ ಅಷ್ಟೇ. ಆಯ್ತು ಮೇಡಮ್, ನಾನು ಏನ್ ಹೇಳ್ದೆ ಗೋಪಕಂಡ. ಈಗ ನೀವ್ ಹೇಳಿದ್ದಕ್ಕೆ ನಾನು ತಾಳ್ಮೆಯಿಂದ ಮಾತಾಡ್ತಾ ಇದ್ದೀನಿ. ನೀವ್ ಹೇಳಿದಕ್ಕೆ ಮೇಡಮ್, ನಾನು ಆಕ್ಚುಲಿ ತುಂಬಾ ಗಂಭೀರತೆಯಿಂದ ಬಹಳ ಸೀರಿಯಸ್ ಆಗಿ ಈ ಸಿನಿಮಾನ ಮುಗಿಸ್ಲೇಬೇಕು ಬೇಗ ಅಂತ. ಹಲೋ ಹಲೋ, ಯಾಕ್ರೋ ಅವಮಾನ ಮಾಡ್ತಾ ಇದ್ದೀರಾ? ಎಲ್ಲ ಕೊಟ್ಟು ಯಾಕ್ರೋ ಟೈಮ್ ಹಿಂಗ್ ಮಾಡ್ತೀರಾ ಪೋಲಿಗಳ? ಅದು ಟೇಪ್ ರೆಕಾರ್ಡ್ ಹಳೇದು, ಸಿನಿಮಾಲ್ ಮಾತ್ರ, ಇದೆಲ್ಲ ಹೊಸದು. ಶಾಲೆ ಸಿಸ್ಟಮ್. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಯೋರ್ ಕನ್ಸರ್ನ್ ಅಮ್ಮ. ವಿ ಅಪಾಲಜೈಸ್. ಸಾರಿ ಕೇಳಿದ್ರ ಪ್ರಶ್ನೆ ಅವ್ರಿಗೆ, ನಮ್ಮ ಶಾರದಾ ಅವ್ರಿಗೆ. ನೀವು ಐ ಟೆಲ್ ಯು ದ ರೀಸನ್ ಶಾರದಾ ಅವರೇ, ಜೋಕ್ಸ್ ಅಪಾರ್ಟ್. ಆಕ್ಚುಲಿ ಶುರು ಮಾಡ್ಕೊಂಡ್ವಿ, ನದಿಲಿ ಈಜೋಣ ಅಂತ ಹೋದ್ವಿ, ಸಮುದ್ರ ಅಂತ ಗೊತ್ತಾಯ್ತು. ಸ್ವಲ್ಪ ಕಷ್ಟ, ಅದಕ್ಕೆ ಬೇಕಾದಂಥ ತಯಾರಿಗಳು, ಅದಕ್ಕೆ ಬೇಕಾದಂಥ ಶ್ರಮ, ಅದಕ್ಕೆ ಬೇಕಾದಂಥ ಎಲ್ಲ ಹಲವಾರು ವಿಚಾರಗಳಲ್ಲಿ ನಾವು ನಮ್ಮನ್ನ ಸ್ಯಾಕ್ರಿಫೈಸ್ ಮಾಡಲೇಬೇಕಾಗಿತ್ತು. ಅದನ್ನು ಮಾಡಿದ್ದೀನಿ. ನಾನು ಯಾವ ಪ್ರೊಡ್ಯೂಸರ್ಗೂ ಲೇಟಾಗಿ ಸಿನಿಮಾ ಮಾಡಿ ಅಂತ ನಾನು ಹೇಳಲ್ಲ. ನಾವು ರೆಡಿ ಆಗ್ತೀವಿ, ಬೇಗ ಸಿನಿಮಾ ಮಾಡಬೇಕು. ಬಟ್ ನಿರ್ದೇಶಕರು ಅನ್ನೋ ಒಂದು ತಲೆ ಇರುತ್ತೆ, ಅವ್ರಿಗೆ ಆದಂಥ ಒಂದು ಆಲೋಚನೆಗಳಿರುತ್ತೆ. ಸಮ್ಟೈಮ್ಸ್ ತಡವಾಗ್ಬಿಡುತ್ತೆ, ಬಟ್ ಅದು ಯಾವುದು ಒಳ್ಳೇದಲ್ಲ. ನಾನೇ ಹೇಳ್ತಾ ಇದ್ದೀನಿ, ಅದು ಯಾವುದು ಒಳ್ಳೇದಲ್ಲ. ಬೇಗ ಕೆಲಸ ಮಾಡ್ಕೋಬೇಕು, ಬೇಗ ಅಥಾರಿಟಿ ಮಾಡ್ಕೋಬೇಕು, ಬೇಗ ಶೂಟಿಂಗ್ ಮಾಡಬೇಕು. ಇಟ್ ಇಸ್ ನಾಟ್ ರೈಟ್. ಆರ್ಟಿಸ್ಟ್ ಪರ್ಸ್ಪೆಕ್ಟಿವ್ ಇಂದ ಆಗಲಿ, ಪ್ರೊಡಕ್ಷನ್ ಪರ್ಸ್ಪೆಕ್ಟಿವ್ ಇಂದ ಆಗಲಿ, ಒಬ್ಬ ಡೈರೆಕ್ಷನ್ ಕ್ರಿಯೇಟಿವ್ ಇಂದ ಆಗಲಿ, ಎನಿ ಟೆಕ್ನಿಷಿಯನ್ ಪರ್ಸ್ಪೆಕ್ಟಿವ್ ಇಂದ ಆಗಲಿ, ವಿ ಹ್ಯಾವ್ ಟು ಡೂ ದ ಮೂವೀಸ್ ಫಾಸ್ಟ್. ಬೇಗ ಸಿನಿಮಾ ಮಾಡಬೇಕು. ಸೊ ಹಾಗಾಗಿ ಆದಷ್ಟು ಬೇಗ ಈ ಸಿನಿಮಾನ ಮುಗಿಸ್ಕೊಡ್ತೀವಿ. ತೆಪ್ಪದಲ್ಲಿ ನದಿನ ದಾಟ್ಕೊಂಡು ಹೋಗೋಕೆ ಅಷ್ಟು ಸುಲಭನಾ? ನದಿಲಿ ದಾಟ್ಬಿಡ್ತಾರೆ ತೆಪ್ಪದಲ್ಲಿ? ಆಗಲ್ಲ. ಇನ್ ಸಮುದ್ರದಲ್ಲಿ ಈಜದೆಲ್ಲ ಬಂತು, ಹಾಡಿಗೆ ರೆಡಿ ಮಾಡ್ಕೊಳ್ಳೇಬೇಕು, ಅದಕ್ಕೆ ಬೇಕಾದಂತ ತಯಾರಿ ಮಾಡ್ಕೊಳ್ಳೇಬೇಕು. ನಾನು ಪ್ಯಾಸೆಂಜರ್ಸ್ನ, ಕೆಲಸ ಮಾಡೋರ್ನ ಪ್ರತಿಯೊಬ್ಬರನ್ನು ಸರಿಯಾಗಿ ದಡಕ್ಕೆ ಸೇರಿಸ್ಲೇಬೇಕು. ನಮಗೂ ಜವಾಬ್ದಾರಿ ಇದೆ ಕಣಪ್ಪ. ಇವಾಗ ಆಲ್ರೆಡಿ ಬಹಳಷ್ಟು ಸಿನಿಮಾಗಳು ಬರ್ತಿದೆ. ಅರ್ಜೆನ್ಸಿಲ್ ಸಿನಿಮಾ ಮಾಡೋದು ಬೇರೆ, ಬುದ್ಧಿವಂತಿಕೆಯಿಂದ ಸಿನಿಮಾ ಮಾಡೋದು ಬೇರೆ. ಟೈಮ್ ಸ್ಲಾಟ್ ಇದೆ ಕಣಮ್ಮ. ಈಗಂತೂ ಪಕ್ಕಾ ಟೈಮ್ ಸ್ಲಾಟ್ ಇದೆ. ಮೇ ಬಿ ಇಟ್ಸ್ ಟೂ ಅರ್ಲಿ ಟು ಕಮಿಟ್ ನನಗೂ ನಿಮಗೆ. ಇವಾಗ ಈ ವರ್ಷ ಅಂತೂ ಶೂಟಿಂಗ್ ಮುಗಿಸ್ಕೊತಿದೀವಿ ಅಂತ ವಿ ಹ್ಯಾವ್ ಆಲ್ ಡಿಸೈಡೆಡ್ ಆಕ್ಚುಲಿ, ಬಿಕಾಸ್ ಅದು ತುಂಬಾ ಕ್ರೇಜಿ ಆಗಿದೆ ಕಾನ್ಸೆಪ್ಟ್. ಈಗ ನಾವೇನಾದ್ರು ಬೇರೆ ಸಿನಿಮಾ ನಾನು ಮಾಡಿದ್ದೀನಿ, 23 ವರ್ಷದಿಂದ ನಾನು ಈಗ ಇಂಡಸ್ಟ್ರಿಲಿ ಇದ್ದೀನಿ. ಹಲವಾರು ಸಿನಿಮಾಗಳನ್ನ ಮಾಡಿದ್ದೀನಿ, ಹಲವಾರು ವೇರಿಯಸ್ ವೆರೈಟೀಸ್ ಆಫ್ ಫೈಟ್ಸ್ ಆಗಿರಲಿ, ಸೀಕ್ವೆನ್ಸಸ್ ಆಗಲಿ ಮಾಡಿದ್ದೀನಿ. ಬಟ್ ಈ ಸಿನಿಮಾಲ್ ಮಾಡ್ತಿರೋ ಒಂದು ಸೀಕ್ವೆನ್ಸ್, ಇಟ್ ಇಸ್ ಮೈ ಲೈಫ್ ಚಾಲೆಂಜಿಂಗ್ ಸೀಕ್ವೆನ್ಸ್. ಅದು
ನನ್ನ ಪ್ರಾಣನೇ ಒತ್ತ ಇಟ್ಟು ಇಲ್ಲ ಇದನ್ನೆಲ್ಲ ನಾವೇ ಮಾಡಬೇಕು, ಹೆಂಗೋ ಮಾಡ್ತೀವಿ ಅನ್ನೋ ಪ್ರಯತ್ನದಲ್ಲಿ ಮಾಡ್ತಾ ಇದೀವಿ. ಹಾಗಂತ ಇಲ್ಲಿ ಯಾರು ಎದುರ್ಕೊಳ್ಬೇಕು ಅಥವಾ ಏನಪ್ಪಾ ಇದು ಅಂತ ಯೋಚನೆ ಮಾಡುವಂತ ವಿಷಯನೂ ಅಲ್ಲ. ಎಲ್ಲದಕ್ಕೂ ಸೇಫ್ಟಿ ಇದೆ, ಎಲ್ಲದಕ್ಕೂ ಅದಕ್ಕೆ ಆದಂತ ಕ್ರಿಯೇಟಿವ್ ಡಿಪಾರ್ಟ್ಮೆಂಟ್ ಇದೆ, ನಮ್ಮ ಫೈಟ್ ಮಾಸ್ಟರ್ಸ್ ಇದ್ದಾರೆ, ದೇ ವಿಲ್ ಟೇಕ್ ಕೇರ್ ಆಫ್ ಅದರ್ ಥಿಂಗ್ಸ್. ಬಟ್ ಒಂದು ಒಳ್ಳೆ ಪ್ರಯತ್ನಕ್ಕೋಸ್ಕರ ಇದು ಸ್ವಲ್ಪ ಟೈಮ್ ತಗೋತಿದೆ ಅಷ್ಟೇ. ಬಟ್ ನೀವು ಹೇಳಿದ್ದನ್ನ ನಾನು ಕನ್ಸಿಡರ್ ಮಾಡ್ತೀನಿ. ಅಮ್ಮ ಥ್ಯಾಂಕ್ ಯು, ಐ ವಿಲ್. ಥ್ಯಾಂಕ್ ಯು ಅಮ್ಮ. ಹೌದು. ಅದು ಇಂಟರ್ಫಿಯರೆನ್ಸ್ ಅಲ್ಲ, ಇನ್ವಾಲ್ವ್ಮೆಂಟ್ ಅಂತೀವಿ ಕಣಪ್ಪ. ಸೊ ಇನ್ವಾಲ್ವ್ಮೆಂಟ್ ಅಂತ ಬಂದಾಗ ಬಹುಶಃ ಅದು ಇಂಟರ್ಫಿಯರೆನ್ಸ್ ಅನ್ಸಲ್ಲ ನನಗೆ. ನಾನಿರೋ ಜಾಗದಲ್ಲಿ ನನಗೆ ಅಚ್ಚುಕಟ್ಟಾಗಿ ಕೆಲಸ ಆಗ್ಬೇಕನ್ನೋ ವಿಷಯದ ಬಗ್ಗೆ ನಾನು ಬಹಳ ಕಾಳಜಿ ವಹಿಸ್ತೀನಿ. ಸೊ ಹಾಗಾಗಿ ಸ್ವಲ್ಪ ಕೇಳ್ತೀನಿ ಏನು ಹೇಗೆ ಎತ್ತ ಅಂತ, ಅದಕ್ಕೆ ತಕ್ಕಂತೆ ಉತ್ತರ ಬಂದ್ರೆ ಮುಂದಕ್ಕೆ ಹೋಗ್ತೀನಿ. ಉತ್ತರಗಳಲ್ಲೇ ಸ್ಟಕ್ ಆದ್ರೆ ನನ್ನ ಕೆಲಸನೂ ಅಲ್ಲೇ ಸ್ಟಕ್ ಆಗಿರುತ್ತೆ. ಸೊ ಹಾಗಾಗಿ ಐ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಈಚ್ ಅದರ್ ಅಂಡ್ ದಟ್ ಇಸ್ ಹೌ ವಿ ಡು. ಮೆಲೋಡಿ ಫೀಲಿಂಗ್ಸ್ ಅಲ್ಲ, ಮೆಲೋಡಿ ಸಾಂಗ್ ಅಲ್ಲಿ ಫೈಟ್ ಮಾಡೋ ಫೀಲಿಂಗ್ ಹೆಂಗಿದೆ? ಏನಮ್ಮ? ಮೆಲೋಡಿ ಇವಾಗ ಟೀಸರ್ ನೋಡಿದ್ರಲ್ಲ 3 minutes ಅಲ್ಲಿ, ಸೊ ಮೆಲೋಡಿ ಸಾಂಗ್ ಇದೆ ಅದರಲ್ಲಿ, ಅಂದ್ರೆ ಆ ಬೀಜಮ್ ಹೆಂಗಿದೆ, ಸ್ವಲ್ಪ ಸ್ಲೋ ಮೋಷನ್ ಅಲ್ಲಿ ಇದೆ. ಆ ಟೈಮ್ ಅಲ್ಲಿ ಬೀಜಮ್ ಅಲ್ಲಿ ನಿಮಗೆ ಫೈಟ್ ಫೀಲ್ ಹೆಂಗ್ ಕೊಡುತ್ತೆ ಅಂತ ಹೇಳಿ ನಿಮ್ಗೇನು ಅನ್ನಿಸ್ತು? ನೀವ್ ಹೇಳಿ ಸರ್. ಅಮ್ಮ, ನಾವು ನೋಡಮ್ಮ, ನಾವು ಮಾಡಿರೋರು, ನಾವು ಪ್ರೆಸೆಂಟ್ ಮಾಡಿದ್ದೀವಿ. ಇಫ್ ಯು ಫೀಲ್ ನೈಸ್ ಐ ವಿಲ್ ಟೇಕ್ ಇಟ್. ಇಫ್ ಯು ಫೀಲ್ ನಿಮಗೆ ಏನಾದ್ರು ಕ್ವೆಶನ್ಸ್ ಇದ್ರೆ, ಇಲ್ಲ ನನಗೆ ಹಿಂಗೆ ಅನ್ನಿಸ್ತು ಅಂದ್ರೆ ಅದ್ರ ಪ್ರಕಾರ ಉತ್ತರ ಕೊಡ್ತೀನಿ. ನಿಮಗೆ ಏನು ಅನ್ನಿಸ್ತು ಅಂತ ನನ್ನ ಒಂದು ಜಸ್ಟ್ ರಿಕ್ವೆಸ್ಟ್ ಅಷ್ಟೇ ಕೇಳ್ತಾರೆ. ಚೆನ್ನಾಗಿ ಅನಿಸ್ತು ಸರ್. ಬಟ್ ನಿಮ್ಗೆ ಹೆಂಗ್ ಅನ್ಸ್ತಾರೆ ಇವತ್ತು ಸ್ಕ್ರೀನ್ ಮೇಲೆ ಆ ಟೀಸರ್ ನೋಡಿದಾಗ ಮೆಲೋಡಿ ಒಂದು ಫೀಲ್ ಅಲ್ಲಿ ನೀವು ಫೈಟ್ ಮಾಡುವಂತ? ಓಕೆ, ನಾನು ಆಗ್ಲೇ ಹೇಳಿದೆ, ಸಿನಿಮಾಲಿ ಒಂದೊಂದು ಕಾನ್ಸೆಪ್ಟ್ ಇರುತ್ತೆ ಅಂತ. ಎಲ್ಲ ಸಿನಿಮಾದಲ್ಲೂ ಠಾಮ್ ಢೂಮ್ ಢ್ಯಾನ್ ಢೂಮ್ ಠಾಸ್ ಪೋಸ್ ಕೊಠಾರ್ ಅನ್ನೋದು ಸಿಕ್ಕಾಪಟ್ಟೆ ಸೌಂಡ್ಸ್ ಎಲ್ಲ ಕೇಳಿದೀವಿ. ಆದ್ರೆ ಈ ಪಿಕ್ಚರ್ ಅಲ್ಲಿ ವಿ ಹ್ಯಾವ್ ಅಟೆಂಪ್ಟೆಡ್ ಸಮಥಿಂಗ್ ನ್ಯೂ. ಅಂಡ್ ಈ ಒಂದು ಕಾನ್ಸೆಪ್ಟ್ ನ ಲಾಸ್ಟ್ ಬಹುಶಃ 2.5-3 years ಇಂದಾನೆ ನನಗೆ ಡಿಸ್ಕಸ್ ಮಾಡ್ತಾ ಇದ್ರು ನಮ್ಮ ಡೈರೆಕ್ಟರು. ನಾನು ತುಂಬಾ ಕೇಳ್ತಾ ಇದ್ದೆ ಏನು ಹೇಗೆ ಎತ್ತ ಅಂತ. ನನಗೆ ಕನ್ವಿನ್ಸ್ ಆದ್ಮೇಲೆ ಇದನ್ನ ಫ್ಲೋರ್ಸ್ಗೆ ಹೋಗಿ ಶೂಟಿಂಗ್ ಮಾಡೋಕ್ಕಾಗಿದ್ದು ನಮಗೂ. ಸೊ ಐ ಥಿಂಕ್ ಇಟ್ಸ್ ಅ ನ್ಯೂ ವೇ ಆಫ್ accepting the script ಕಣಮ್ಮ. ನಾವು ಕಾನ್ಸೆಪ್ಟ್ ಪ್ರಕಾರ ತೆಗ್ದಿದ್ವಿ. ಇಟ್ಸ್ ಅ ಕಾಂಟೆಂಟ್ ಡ್ರಿವನ್ ಫಿಲ್ಮ್ ಬೇಸಿಕಲಿ. ಇದನ್ನ ನಾವು ಟಿಪಿಕಲ್ ಕಮರ್ಷಿಯಲ್ ಮೂವಿ ಆರ್ ಸೆಮಿ ಕಮರ್ಷಿಯಲ್ ಮೂವಿ ಹಾಗೆ ಹೀಗೆ ಅಂತ ಪ್ರೆಸೆಂಟ್ ಮಾಡ್ತಿಲ್ಲ. ಬಹಳ ವಿಷಯ ಇದೆ ಕಣಮ್ಮ, ಇದ್ರಲ್ಲಿ ಬಹಳ ಇಂಪಾರ್ಟೆನ್ಸ್ ಇದೆ. ಒಬ್ಬ ವ್ಯಕ್ತಿ, ಅವನ ಹಿನ್ನೆಲೆ ಆಗಿರ್ಬೋದು, ಅವನ ಘಟನೆಗಳಾಗಿರ್ಬೋದು, ಅವನ ಅನುಭವಿಸುವಂತ ರೀತಿ ಆಗಿರ್ಬೋದು, ನ್ಯಾಯಕ್ಕೆ ನ್ಯಾಯನೇ ಇಷ್ಟ. ಆ ನ್ಯಾಯ ಹೇಗ್ ಸಿಗುತ್ತೆ ಪಿಕ್ಚರ್, ಏನೇನಾಗುತ್ತೆ ಅನ್ನೋ ವಿಚಾರಗಳು ಬಹಳ ಓಡಾಡ್ತಾ ಇದೆ. ಜೊತೆಗೆ ಇವನ್ ಯಾರು, ಇವನ್ ಕತೆ ಏನು, ಇವನ್ ಯಾಕಂಗ್ ಮಲ್ಗಿದಾನೆ, ಯಾಕಂಗ್ ಮಲ್ಕೊಂಡು ಎದ್ದ ತಕ್ಷಣ ಅಲ್ಲೆಲ್ಲ ಗುದ್ದಾಡ್ತಾ ಇದ್ದಾನೆ, ಮತ್ತೆ ಯಾಕೆ ಫ್ಯಾನ್ ಕೆಳಗಡೆ ಹೋಗ್ಬಿಟ್ಟು ಸೂನ್ ಅಂತ ತೋರಿಸಿದ್ವಿ. ಇದೆಲ್ಲ ಆಲ್ರೆಡಿ ನನ್ನ ಫ್ರೆಂಡ್ ಸ್ಟ್ರಾಂಗೆಸ್ಟ್ ಕ್ರಿಟಿಕ್, ಅವರು ಕೇಳಿದ್ರು ಈ ಪ್ರಶ್ನೆನೆಲ್ಲ. ಬಟ್ ಇದಕ್ಕಿಂತ ಜಾಸ್ತಿ ನನ್ಗೇನು ಹೇಳಕ್ ಆಗಲ್ಲ ಕಣಮ್ಮ. ಈಗ ಪಿಕ್ಚರ್ ಹೇಳಿದೆ, ಹೊಸಬ್ರ ಜೊತೆ ಕೆಲಸ ಮಾಡಿದಾಗ ಹಾಗೂ ಲೈಟ್ ಮೈಂಡೆಡ್ ಪೀಪಲ್ ಹತ್ರ ಕೆಲಸ ಮಾಡಿದಾಗ, ಮನುಷ್ಯತ್ವ ಇರೋರ ಜೊತೆ ಕೆಲಸ ಮಾಡಿದಾಗ ಬಹಳ ಖುಷಿ ಆಗುತ್ತೆ. ಬೇಸಿಕಲಿ ಆಲೋಚನೆಗಳು ಬೇರೆ ಎಲ್ಲೂ ಇರಲ್ಲ, ಬರೀ ಕೆಲಸದ ಬಗ್ಗೆ ಮಾತ್ರ ಇರುತ್ತೆ, ತನ್ನ ಕೆಲಸ ಕಾರ್ಯಗಳ ಬಗ್ಗೆ ಮಾತ್ರ ಇರುತ್ತೆ. ಒಂದಕ್ಕೋಸ್ಕರ ಇಂಥದ್ದಕ್ಕೋಸ್ಕರ ಅಂತದ್ದಕ್ಕೋಸ್ಕರ ಅಂತ ಸಿನಿಮಾ ಯಾರೂ ಮಾಡೋಕ್ಕಾಗಲ್ಲ. ಈ ಕತೆಗೋಸ್ಕರ ಇದೆಲ್ಲ ಸರಿಗಿದೆ ಅಂತ ಯೋಚನೆ ಮಾಡಿ ಮಾತ್ರ ಸಿನಿಮಾ ಮಾಡಬೇಕು. ಸೊ ಹಾಗಾಗಿ ಹೊಸಬ್ರ ಜೊತೆ ಅಂತ ಕೆಲಸ ಮಾಡಿದಾಗ ಎಲ್ಲ ಒಂದ್ ಕಡೆ ಕಾನ್ಫಿಡೆನ್ಸ್ ಒಂದು, ಅಂಡ್ ಕಲ್ತಿರೋರ್ ಜೊತೆ ಕೆಲಸ ಮಾಡೋದು ಬಹಳ ಬಹಳ ಇಷ್ಟ ನನಗೆ. ಬಟ್ ಏನಾಗುತ್ತೆ, ಬಹಳ ಕಲ್ತಿರೋರು ಬಹಳ ಬೇರೆ ಕಡೆ ಬ್ಯುಸಿ ಆಗಿದ್ದಾರೆ, ಎಲ್ಲರೂ ಬೇರೆ ಬೇರೆ ಸಿನಿಮಾ ಮಾಡ್ತಿದ್ದಾರೆ. ಸೊ ಹಾಗಾಗಿ ನನಗೆ ಹೊಸ ಬ್ರೇನ್ಸ್ ಯಾರ್ಯಾರು ಇದ್ದಾರೋ ನಮ್ಮ ಇಂಡಸ್ಟ್ರಿಗೆ ಇನ್ನೊಂದಷ್ಟು ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ನ ಕೊಡೋ ಒಂದು ಏನ್ ಹೇಳ್ಬೋದು, ನಮ್ಮ ಕಡೆಯಿಂದ ನಾವೆಲ್ಲರೂ ಸೇರ್ಕೊಂಡು ಇಂಡಸ್ಟ್ರಿಗೆ ಹೊಸ ಟೆಕ್ನಿಷಿಯನ್ಸ್ ನ ಕೊಡೋದು ಒಂದು ಒಳ್ಳೆ ಕೊಡುಗೆ ಅಂತ ನಾನು ಅನ್ಕೋತೀನಿ. ಇಂಡಸ್ಟ್ರಿಗೂ ಒಳ್ಳೇದು. ಎಲ್ರಿಗೂ ನ್ಯಾಯಕ್ಕೆ ನ್ಯಾಯ ಇಷ್ಟ ಅನ್ನೋ ರೀತಿಯಲ್ಲಿ ಒಂದು ಸಾಲನ್ನ ಬಿಟ್ಕೊಡ್ತಾ ಇದ್ರಿ. ಸೊ ಈ ಪರ್ಟಿಕ್ಯುಲರ್ ಆಗಿ ಅಂದ್ರೆ ನಿಮ್ಮ ಕ್ಯಾರೆಕ್ಟರ್ ನ ಹಿಂದೆ ಯಾವತ್ತೂ ಕೂಡ ನೋಡಿರ್ಲಿಲ್ಲ, ಇಷ್ಟು ಅಂದ್ರೆ ವೇರಿಯೇಷನ್ ಕ್ರಿಯೇಟ್ ಆಗಿರ್ತಕ್ಕಂಥದ್ದು. ಸೊ ಈ ಕ್ರಿಯೇಟಿವಿಟಿ ಬಗ್ಗೆ ಮತ್ತೆ ಜೊತೆಗೆ ಡೈರೆಕ್ಟರ್ ಕೆಲಸದ ಬಗ್ಗೆ ಹೇಳೋದಾದ್ರೆ, ಡೈರೆಕ್ಟ್ ನಾನು ಆಗ್ಲೇ ಹೇಳಿದೆ, ಇವತ್ತು ಇದಕ್ಕಿಂತ ಜಾಸ್ತಿ ಏನೇ ಹೇಳಿದ್ರು ಅದು ಬಹಳ ಮಾತಾಡ್ದಂಗಿರುತ್ತೆ. ಟೀಸರ್ ಏನ್ ಬಂದಿದೆಯೋ ಇವಾಗ ನೋಡಿದೀರಾ. ಇದಕ್ಕಿಂತ ಜಾಸ್ತಿ ಏನೇ ಹೇಳಬೇಕು ಅಂದ್ರೆ ನನಗೆ ಇನ್ನೊಂದು ಸ್ವಲ್ಪ ದಿನ ಶೂಟಿಂಗ್ ಆಗ್ಬೇಕು, ನೆಕ್ಸ್ಟ್ ಶೆಡ್ಯೂಲ್ಗೆ ಹೋಗ್ಬೇಕು. ಬಹಳ ಚೆನ್ನಾಗಂತೂ ಅಚ್ಚುಕಟ್ಟಾಗಂತೂ ಮಾಡ್ಕೊಂಡಿದೀವಿ. ಈ ಒಂದು ಎಕ್ಸ್ಪೀರಿಯನ್ಸ್ ಫಾರ್ ದ ಫಸ್ಟ್ ಟೈಮ್ ಎವ್ರಿ ಸಿಂಗಲ್ ಆಡಿಯನ್ಸ್ ವಿಲ್ ಎಕ್ಸ್ಪೀರಿಯನ್ಸ್. ಕರ್ನಾಟಕ, ಇಂಡಿಯಾ, ವರ್ಲ್ಡ್ ಅಂತ ಅನ್ಕೊಂಬೋಣ. ಯಾರ್ಯಾರು ಸಿನಿಮಾ ನೋಡ್ಬೇಕು ಅವ್ರಿಗೋಸ್ಕರ ಅಂತ ಅನ್ಕೊಂಬೋಣ. 10 ವರ್ಷ ಆಯ್ತು ಸರ್, ಇನ್ನೂ ನಾನು ಹಂಗೆ ಕಾಣಿಸ್ತೀನ ಲವ್ ಎಲ್ಲ ಮಾಡೋದಾರ? ಶಾರದಾ ಅವರೇ
ಓಕೆ ಡನ್, ಇದ್ರಲ್ಲೂ ಏನೋ ಒಂದು ಟ್ರೈ ಮಾಡ್ತೀವಿ. ಒಂದು ಸ್ಟಾರ್ ಸಿಕ್ಕಿದ್ದಾರೆ ಹೊಸಬ್ರು ಸಿನಿಮಾಗೆ, ಅಂದರೆ ನಿಮ್ಮ ಫಸ್ಟ್ ಡೈರೆಕ್ಟೋರಿಯಲ್ ಅಲ್ಲಿ ನಿಮಗೆ ಅವ್ರನ್ನ ಲೈಕ್ ನಿಮ್ಮ ವಿಷನ್ನ ಅವ್ರ ಮೂಲಕ ಪ್ರೆಸೆಂಟ್ ಮಾಡೋಕ್ಕೆ ಹೊರಟಿರೋದು. ನಿಮ್ಮ ಟೈಮ್ ತಗೋತಾ ಇದ್ದೀರಲ್ಲ, ಬಟ್ ಯು ಸೆಟ್ 4 years ಐ ಟುಕ್ ದ ಸ್ಟೋರಿ. 4 years, ಇನ್ನು ಎಷ್ಟು ವರ್ಷ ತಗೊಳ್ತೀರಾ ಈ ಫಿಲಮ್ನ ಪರದೆ ಮೇಲೆ ತರಕ್ಕೆ ನಿಮ್ಮ ಪ್ರಕಾರ? ಇಲ್ಲ ಮ್ಯಾಮ್, ಈ ವರ್ಷ ಶೂಟ್ ಮುಗಿಸ್ತೀವಿ, ನೆಕ್ಸ್ಟ್ ವರ್ಷ ನೋ ಬಟ್ ಅಂದರೆ ಅವರು ನಿಮಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ, ಬಟ್ ಹೌ ಆರ್ ಯು ಯೂಟಿಲೈಸಿಂಗ್ ಇಟ್ ಇಂಪಾರ್ಟೆಂಟ್ ಆಗುತ್ತಲ್ಲ ಇವಾಗಪ್ಪ. ಡೆಫಿನೆಟ್ಲಿ ಮ್ಯಾಮ್, ಬೆಟರ್ ಆಗಿ ಯೂಸ್ ಮಾಡ್ತಿದ್ದೀವಿ, ಹೊಸಬ್ರು ಬೆಸ್ಟ್ ಅಂತ ಆಗಿ. ಓಕೆ, ನಾ ಹೊಸಬ ಅಂತ ಯು ಕಮ್ ವಿತ್ ಪ್ರಿಪರೇಷನ್ಸ್ ಅಲ್ವಾ ಆಸ್ ಅ ಡೈರೆಕ್ಟರ್. ಅದಕ್ಕೆ ಹೊಸಬ್ರು ಅಂದ ತಕ್ಷಣ ಟೈಮ್ ಕೊಡಬೇಕು, ಎಲ್ಲ ಕೊಡಬೇಕು, ಬಟ್ ಆಲ್ಸೋ ಯುವರ್ ಕ್ರಿಯೇಟಿವ್ ಇದ್ರೊಳಗೆ ಟೈಮ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಟೂಲ್ ಇನ್ ಯುವರ್ ಡೈರೆಕ್ಟೋರಿಯಲ್ ವಿಷನ್ ಅಂತ ಅನ್ಸುತ್ತೆ. ಎಸ್ ಮ್ಯಾಮ್. ಈ ಬಿಗುಮ ಯಾವ ಥರ ಇದೆ ಹಳೆ? ಹೌದಾ, ಸರಿ, ಇದು ನಿಮ್ ಗೆಸ್ಸು, ಇದು ನಿಮ್ ಗೆಸ್ಸು, ಕರೆಕ್ಟ್? ನೋಡಿದಲ್ಲಿ ಒಂದು ಹಾಡಿದ್ದಂಗಿತ್ತು. ದಿಸ್ ಇಸ್ ವಾಟ್ ಐ ವಾಂಟ್ ಟು ಸೇ. ದಿಸ್ ಇಸ್ ಅವರ್ ಫಸ್ಟ್ ಅಚೀವ್ಮೆಂಟ್. ನಮ್ಮ ಚರಣ್ ರಾಜ್ ಅವರು ಈಸ್ ಅ ಮ್ಯೂಸಿಕಲಿ ಮ್ಯಾಜಿಕಲ್ ವಂಡರ್ ನನ್ನ ಪ್ರಕಾರ. ಆಸ್ ಅ ಟೆಕ್ನಿಷಿಯನ್ ನಮ್ಮ ಜೊತೆ, ದಟ್ ಇಸ್ ವಾಟ್ ಐ ಆಮ್ ಟೆಲಿಂಗ್. ಖುಷಿ ಆಗುತ್ತೆ, ಇದನ್ನ ನಾವೇ ಕ್ರಿಯೇಟ್ ಮಾಡಿರೋದು ಸರ್ ಈ ಪಿಕ್ಚರ್ಗೆ. ದ ಫೀಲ್ ಇಸ್ ಬೇಸಿಕಲಿ, ಆಸ್ ಐ ಸೆಡ್, ಇಟ್ ಹ್ಯಾಸ್ ಅ ವಿಂಟೇಜ್ ಟಚ್ ಇನ್ ಪರಾಗ್.